ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನ್ಯೂ ವಿಷನ್. ಇವತ್ತಿನ ವಿಡಿಯೋದಲ್ಲಿ ನಾವು BSc ಹಾರ್ಟಿಕಲ್ಚರ್ ಕಾಲೇಜುಗಳ ಕಟ್ ಆಫ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. 2026ಕ್ಕೆ ಎಲ್ಲಿಗೆ ನಿಲ್ಬಹುದು, ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಫಾರ್ 2026 ಮತ್ತು 2025ಕ್ಕೆ ಎಷ್ಟು ಕಟ್ ಆಫ್ ಇತ್ತು ಮತ್ತು ಎಷ್ಟು ಹಾರ್ಟಿಕಲ್ಚರ್ ಕಾಲೇಜುಗಳಿದ್ದಾವೆ ಇದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡ್ತೀವಿ. ಈ ವಿಡಿಯೋದಲ್ಲಿ BSc ಹಾರ್ಟಿಕಲ್ಚರ್ ಕಾಲೇಜುಗಳ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನೋಡ್ತಾ ಇದ್ದೀವಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾರ್ಟಿಕಲ್ಚರ್ ಕಾಲೇಜಸ್ ಬಂದ್ಬಿಟ್ಟು ಕರ್ನಾಟಕದಲ್ಲಿ 12 ಗೌರ್ಮೆಂಟ್ ಕಾಲೇಜಸ್ ಇದಾವೆ ಮತ್ತು ಒಂದು ಪ್ರೈವೇಟ್ ಕಾಲೇಜ್ ಇದೆ. SS ಇನ್ಸ್ಟಿಟ್ಯೂಟ್ ಅಂದ್ರೆ ದಾವಣಗೆರೆಯಲ್ಲಿ ಆಗಿರುವಂತಹ ರೀಸೆಂಟ್ ಕಾಲೇಜಲ್ಲಿ ಹಾರ್ಟಿಕಲ್ಚರ್ ಕೋರ್ಸ್ ಕೊಡ್ತಾ ಇದ್ದಾರೆ. ರಿಮೈನಿಂಗ್ 100 ಕಾಲೇಜಸ್ ಹಾರ್ಟಿಕಲ್ಚರ್ ಕಾಲೇಜಸ್ ಇದಾವೆ. ಯಾವೆಲ್ಲ ಕಾಲೇಜಸ್ ಇದಾವೆ ಒಂದು ಸತಿ ನೋಡಿ. ಬಾಗಲಕೋಟ್, ಇಟ್ ಇಸ್ ದ ಪ್ರೀಮಿಯರ್ ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಯೂನಿವರ್ಸಿಟಿ ಹಾರ್ಟಿಕಲ್ಚರ್. ಆಲ್ಮೋಸ್ಟ್ ಎಲ್ಲ ಕಾಲೇಜಸ್ಗಳು ಬಾಗಲಕೋಟ್ ಯೂನಿವರ್ಸಿಟಿ ಅಂತ ಬರುತ್ತೆ. ತೋಟಗಾರಿಕೆ ಕಾಲೇಜ್ ಬಾಗಲಕೋಟ್. ನೆಕ್ಸ್ಟ್ ಬೀದರ್ ಕ್ಯಾಂಪಸ್ ಇದೆ, ಅರಬಾವಿ ಕ್ಯಾಂಪಸ್ ಇದೆ, ಕೋಲಾರ ಇದೆ, ಮೈಸೂರು ಇದೆ, ಶಿರಸಿ ಇದೆ, ಮುನಿರಾಬಾದ್ ಇದೆ, ಮೂಡಿಗೆರೆ ಇದೆ, ಹಿರಿಯೂರು ಕ್ಯಾಂಪಸ್ ಇದೆ, ಬೆಂಗಳೂರು ಇದೆ, ಇರುವತ್ತಿ ಇದೆ, ಆಲ್ಮೇಲೆ ಇನ್ನೊಂದು ಬರುತ್ತೆ. ಅದರ ಬರುತ್ತೆ ಅಂತಂದ್ರೆ ಇರುವತ್ತಿ ಕ್ಯಾಂಪಸ್ UAHS ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಅಂಡ್ ಹಾರ್ಟಿಕಲ್ಚರ್ ಸೈನ್ಸಸ್ ಶಿವಮೊಗ್ಗ, ಇದರ ಅಂಡರ್ ಬರುತ್ತೆ. ಇದು ಎಲ್ಲ ಟೋಟಲ್ 12 ಹಾರ್ಟಿಕಲ್ಚರ್ ಗೌರ್ಮೆಂಟ್ ಕಾಲೇಜಸ್, ಒಂದು ಪ್ರೈವೇಟ್ ಕಾಲೇಜ್. ಈಗ ಬಂದಾಗ ಅಬ್ಸರ್ವೇಷನ್ ಮಾಡಿದ್ರೆ ಇದು ಓವರಾಲ್ ಇದೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಂತ ಹೇಳ್ತೀವಿ. ಈ ವರ್ಷ ಎಲ್ಲಿಗೆ ನಿಲ್ಬಹುದು ಹಾರ್ಟಿಕಲ್ಚರ್ ಕಾಲೇಜಸ್ ಅನ್ನ ಇದರಲ್ಲಿ ನಾವು ಸಂಪೂರ್ಣವಾಗಿ ನೋಡ್ತೀವಿ. ಇದು ಕ್ಲಿಯರ್ ಆಗ್ತಿದೆಯಾ ವಿಡಿಯೋ? ಓಕೆ, ಸೊ ಈ ವಿಡಿಯೋದಲ್ಲಿ ನಾವು ನೋಡ್ತೀವಿ ಸ್ಪೆಷಲಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ 2026ಕ್ಕೆ ಎಲ್ಲಿಗೆ ನಿಲ್ಬಹುದು. ಎಲ್ಲ ಕೆಟಗರಿ 1 A, 2B, BA, BB, GM, SC, ST ನಿಮ್ಮ ಕೆಟಗರಿ ಯಾವುದು ಅದನ್ನ ನೀವು ಲಾಕ್ ಮಾಡ್ಕೊಳ್ಳಿ. ಅಂಡ್ ಇದೆಲ್ಲ ಹಾರ್ಟಿಕಲ್ಚರ್ ಕಾಲೇಜಸ್ ಇದರಲ್ಲಿ ನಿಮ್ಗೆ ಯಾವ್ದು ಸಿಗ್ಬೋದು ಎಕ್ಸ್ಪೆಕ್ಟೆಡ್ ನೋಡಿ. ಈಗ ಒಂದು ಎಕ್ಸ್ಪೆಕ್ಟೆಡ್ ಅಲ್ಲಿ ಬಾಗಲಕೋಟ್ 1114 ಇದೆ, ಬೀದರ್ 14 1850 ಇದೆ, ಅರಬಾವಿ 13 14 ಇದೆ, ಕೋಲಾರ 2300 2600, ಮೈಸೂರು 1800 2100, ಶಿರಸಿ 2000 2400, ಮೂಡಿಗೆರೆ 1900 2500, ಹಿರಿಯೂರು 2300, ಬೆಂಗಳೂರು 1417, ಇರುವತ್ತಿ 1725, ಆಲ್ಮೇಲೆ 2300. ಇದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಂದ್ರೆ ಈ ರೇಂಜಿಂದ ಈ ರೇಂಜಿಗೆ ಬರಬಹುದು ಅಂತ ಎಲ್ಲಾ ಕೆಟಗರಿ ಕೆಟಗರಿ 1, 2A, 2B, 3A, 3B, GM, SC, ST ನಿಮ್ಮ ಕೆಟಗರಿ ಯಾವ್ದು ಬರುತ್ತೆ ಇದನ್ನು ಒಂದು ಕ್ಲಿಯರ್ ಆಗಿ ಸ್ಕ್ರೀನ್ ಶಾಟ್ ತಗೊಳ್ಳಿ. ಅಂಡ್ ನಿಮ್ಮ ಕೆಟಗರಿ ಯಾವುದು ಅದನ್ನು ಬರ್ಕೊಳ್ಳಿ. ಅಂಡ್ ಯಾವ ಕಾಲೇಜು ರೇಂಜ್ ಎಕ್ಸಾಂಪಲ್ ನೀವು ಬಾಕಿ ಎಲ್ಲ ಕಾಲೇಜುಗಳು ಇಷ್ಟರಲ್ಲಿ ನಿಮ್ಮ ಕೆಟಗರಿ ಯಾವುದೈತೆ ಅದನ್ನ ಮೆನ್ಷನ್ ಮಾಡ್ಕೊಳ್ಳಿ. ಮುಂದೆ ನಿಮ್ಮ ರ್ಯಾಂಕಿಂಗ್ ಎಲ್ಲಿ ಬಂದಿದೆ ಅದ್ರ ಪ್ರಕಾರ ಯಾವ್ದು ಸಿಗ್ಬೋದು ಅನ್ನೋದು ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಓಕೆ, ಇದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಫಾರ್ ದ 2026 ಹಾರ್ಟಿಕಲ್ಚರ್ ಕಾಲೇಜಸ್ ಎಲ್ಲ ಕಾಲೇಜ್ ಮೆನ್ಷನ್ ಮಾಡಿ. ಈಗ ನಾವು ಈ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅನ್ನ ಯಾವ ರೀತಿ ಮಾಡಿದ್ದೀವಿ ಅಂತೇಳಿ ನಿಮ್ಗೆ ಗೊತ್ತಿದೆ. 2025ರ ಹಳೆಯ ಕಟ್ ಆಫ್ ಅನ್ನು ತೆಗೆದುಕೊಂಡು ನಾವು 2026 ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾಡಿದ್ದೀವಿ. ಎಕ್ಸ್ಪೆಕ್ಟೆಡ್ ಅಂದ್ರೆ ಈ ರೀತಿ ಬರ್ಬೋದು, 100% ಹಿಂಗೆ ಬರುತ್ತಾ ಸರ್? ಇಲ್ಲ, ಈ ರೀತಿ ಬರೋ ಚಾನ್ಸಸ್ ಆಲ್ಮೋಸ್ಟ್ 80 to 90% ಇದೇ ರೀತಿ ಬರುತ್ತೆ. ಓಕೆ, ಈಗ ನಾವು ಏನು ಮಾಡ್ತೀವಿ ಅಂತಂದ್ರೆ ಹಾರ್ಟಿಕಲ್ಚರ್ ಕಟ್ ಆಫ್ 2025ಕ್ಕೆ ಯಾವ ರೀತಿ ಕಟ್ ಆಫ್ ಕೊಟ್ಟಿತ್ತು ಅದರಲ್ಲಿ ಒಂದು ಕಾಲೇಜ್ ನಾನು ತೋರಿಸ್ತೀನಿ. ಇದು ಬಾಗಲಕೋಟ್. ಇದನ್ನು ಒಂದು ಕ್ಲಿಯರ್ ಅಬ್ಸರ್ವೇಷನ್ ಮಾಡಿ ರಿಮೈನಿಂಗ್ ಅನ್ನ ನಾನು ರನ್ ಮಾಡ್ತೀನಿ, ನೀವು ಸ್ಕ್ರೀನ್ ಶಾಟ್ ತಗೊಂಡು. ಈಗ ಬಾಗಲಕೋಟ್ ಕಾಲೇಜ್ ಏನೆಲ್ಲ ಹಾರ್ಟಿಕಲ್ಚರ್ ಕಾಲೇಜ್ ಅನ್ನು ಅಬ್ಸರ್ವೇಷನ್ ಮಾಡಿದ್ರೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ನಿಮ್ಗೆ ಮೊದಲೇ ಗೊತ್ತಿದೆ. ಕೌನ್ಸಿಲಿಂಗ್ ಅಲ್ಲಿ 3 ರೌಂಡ್ಸ್ ಇರ್ತವೆ. ಫಸ್ಟ್ ಅಂಡ್ ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್. ಇದರಲ್ಲಿ ನೋಡಿ ಫಸ್ಟ್ ರೌಂಡ್ ಅಲ್ಲಿ 1137, 1178, ಎರಡನೇ ರೌಂಡ್ 378. ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಕಟ್ ಆಫ್ 1137 ಇತ್ತು, ಎರಡನೇ ಮತ್ತು ಮೂರನೇ ರೌಂಡ್ 1378 ಇದೆ. ಸೊ ಯೂಶಲಿ ಈ ಕಟ್ ಆಫ್ ಗಳನ್ನು ನೀವು ಕ್ಲಿಯರ್ ಅಬ್ಸರ್ವ್ ಮಾಡಿ. 2A ಆಯಿತು, 2A ಆಯಿತು, 2B ಆಯಿತು, 3A ಆಯಿತು, 3BG ಆಯಿತು, 3BR ಆಯಿತು, GMR ಆಯಿತು. ಈ ಅನಾಲಿಸಿಸ್ ಎದಕ್ಕೆ ಬೇಕು ಅಂತಂದ್ರೆ ರೌಂಡ್ ಟು ರೌಂಡ್ ಎಷ್ಟು ವೇರಿಯೇಷನ್ ಆಗಿದೆ ನಿಮಗೆ ಗೊತ್ತಾಗುತ್ತೆ. ಸೊ ದಯವಿಟ್ಟು ಇದನ್ನು ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ಬಾಗಲಕೋಟಿನ ಕಟ್ ಆಫ್ ಎಷ್ಟಿದೆ? SC ಕೆಟಗರಿ ಆದ್ರೆ 3100 ಹಾರ್ಟಿಕಲ್ಚರ್ ಸಿಕ್ಕಿದೆ. GM ಗೆ 894 ಅಂದ್ರೆ ಸರಿಸುಮಾರು 900 ವರೆಗೆ ಸೀಟ್ ಸಿಕ್ಕಿದೆ. 3B ದವರಿಗೆ 1000 3A ದವರಿಗೆ 11116 ಇಲ್ಲಿವರೆಗೂ ಇದೆ. ಇದು 2B ಅವರಿಗೆ 2500, 2A ದವರಿಗೆ 300. ಸೊ ಇದನ್ನ ನೀವು ಕನ್ಸಿಡರೇಷನ್ ಮಾಡಿದ್ರೆ ಹಾರ್ಟಿಕಲ್ಚರ್ ಕಾಲೇಜ್ ಬಾಗಲಕೋಟ್ ಎಲ್ಲರೂ ಡಿಮ್ಯಾಂಡಿಂಗ್ ಜಾಸ್ತಿ ಬಾಗಲಕೋಟ್ ಕ್ಯಾಂಪಸ್ ಇದೆ. ಇದನ್ನ ಒಂದು ಸರಿಯಾಗಿ ನೋಡ್ಕೊಳ್ಳಿ. ಈಗ ನೆಕ್ಸ್ಟ್ ಕಾಲೇಜಸ್ ನಾನು ತೋರಿಸ್ತಿರ್ತೀನಿ, ನೀವು ಇದನ್ನ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ನೆಕ್ಸ್ಟ್ ಕ್ಯಾಂಪಸ್ ಏನಿದೆ ಅಂತಂದ್ರೆ ಬೀದರ್ ಕ್ಯಾಂಪಸ್ ಇದೆ. ಇದನ್ನು ನೀವು ಸ್ಕ್ರೀನ್ ಶಾಟ್ ತಗೋಬಹುದು. ನೀವು ಆರಾಮಾಗಿ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಎಲ್ಲಿಗಿದೆ ಅಂತ ನೀವು ಚೆಕ್ ಮಾಡ್ಕೋಬಹುದು. ಪ್ರತಿ ಕ್ಯಾಟಗರಿ ವೈಸು ಕೊಟ್ಟಿದೆ. ನೆಕ್ಸ್ಟ್ ಕ್ಯಾಂಪಸ್ ಬಂದ್ಬಿಟ್ಟು ಅರಬಾವಿ ಕ್ಯಾಂಪಸ್. ಅರಬಾವಿ ಅಂತಂದ್ರೆ ಬೆಳಗಾವಿ ಅಂತ ಬರುತ್ತೆ. ಈ ಕ್ಯಾಂಪಸ್ಸಿನ ಕಟ್ ಆಫ್ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಅಂಡ್ ಥರ್ಡ್ ರೌಂಡ್ ಇದನ್ನೆಲ್ಲ ಕಂಪೈಲ್ ಮಾಡಿ ಹಾಕಿದ್ದೀವಿ. ನಿಮಗೆ ತುಂಬಾ ಈಸಿ ಆಗುತ್ತೆ.
ನೆಕ್ಸ್ಟ್ ಬಂದ್ಬಿಟ್ಟು ಕೋಲಾರ ಕ್ಯಾಂಪಸ್ ನಿಯರ್ ಟು ಬೆಂಗಳೂರು. ಕೋಲಾರ ಕ್ಯಾಂಪಸ್ ಇದರ ಕಟ್ ಆಫ್ ಹಾರ್ಟಿಕಲ್ಚರ್ ಕಟ್ ಆಫ್ BSc ಹಾರ್ಟಿಕಲ್ಚರ್ ಕಟ್ ಆಫ್. ಕಮಿಂಗ್ ಟು ದ ನೆಕ್ಸ್ಟ್ ಒನ್ ಮೈಸೂರು ಕ್ಯಾಂಪಸ್. ಮೈಸೂರು ಹತ್ರ ಇರುವಂತ ಮೂಡಿಗೆರೆ ಕಾಲೇಜ್ ಕ್ಯಾಂಪಸ್ ಅದರ ಹಾರ್ಟಿಕಲ್ಚರ್ ಕಾಲೇಜಿನ ಕಟ್ ಆಫ್ ಇದೆ. ನೆಕ್ಸ್ಟ್ ಬರುವಂತದ್ದು ಶಿರ್ಸಿ, ಉತ್ತರ ಕನ್ನಡದಲ್ಲಿ ಶಿರ್ಸಿ ಕಾಲೇಜಿನ ಹಾರ್ಟಿಕಲ್ಚರಿನ ಕಟ್ ಆಫ್. ಶಿರ್ಸಿಯಲ್ಲಿ ಹಾರ್ಟಿಕಲ್ಚರ್ ಇದೆ, BSc ಫಾರೆಸ್ಟ್ರಿ ಇದೆ, ಇದು ಹಾರ್ಟಿಕಲ್ಚರ್ ಕೋರ್ಸಿನ ಕಟ್ ಆಫ್ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಮುನಿರಾಬಾದ್ ಹಾರ್ಟಿಕಲ್ಚರ್ ಕಾಲೇಜ್ ಮುನಿರಾಬಾದ್ ಅದರ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಮತ್ತು ಥರ್ಡ್ ರೌಂಡ್. ಸೊ ನೀವು ಸ್ಕ್ರೀನ್ಶಾಟ್ ಕರೆಕ್ಟ್ ಆಗಿ ತಗೊಂಡಿಲ್ಲ ಅಂತಂದ್ರೆ ನೋಡಿ, ನಾನು ವಾಪಸ್ ತೋರಿಸ್ತಿದ್ದೀನಿ. ಮೈಸೂರು ಕಾಲೇಜಿಂದ ಇತ್ತು, ಇದನ್ನ ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ನೆಕ್ಸ್ಟ್ ಮೈಸೂರು ಆದ ತಕ್ಷಣ ಶಿರ್ಸಿ ಇದೆ, ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ನೆಕ್ಸ್ಟ್ ಐತಲ್ಲ ಮುನಿರಾಬಾದ್, ಇದ್ರದ್ದು ಕಟ್ ಆಫ್ ತೆಗೆದುಕೊಳ್ಳಿ. ನಿಮ್ಗೆ ವರ್ಕ್ ಇರುತ್ತೆ, ಏನು ನಿಮ್ಮ ರ್ಯಾಂಕಿಂಗ್ ಎಷ್ಟು ಬಂದಿದೆ ಈ ಎಲ್ಲ ಕಾಲೇಜ್ಗಳು ಇಂಡಿವಿಜುವಲ್ ಕಟ್ ಆಫ್ ನೋಡಿಕೊಂಡು ನಿಮ್ಮ ಕೆಟಗರಿ ಯಾವ್ದು ಸಿಗ್ಬೋದು ಅನ್ನೋದು ಒಂದು ಲಿಸ್ಟ್ ಔಟ್ ಮಾಡ್ಕೋಬೇಕು. ನಿಮ್ಮ ವರ್ಕ್ ಶೀಟ್ ಅಂತ ಒಂದು ಮೇಂಟೈನ್ ಮಾಡಬೇಕು. ಇಂಜಿನಿಯರಿಂಗ್ ಅಲ್ಲಿ ಯಾವ ಸಿಗ್ತವೆ, ಅಗ್ರಿಯಲ್ಲಿ ಯಾವ ಸಿಗ್ತವೆ, ಹಾರ್ಟಿಕಲ್ಚರ್ ಯಾವ ಸಿಗ್ತದೆ, ಫುಡ್ ಸೈನ್ಸ್ ಅಲ್ಲಿ ಯಾವ ಸಿಗುತ್ತೆ, ಡೈರಿ ಟೆಕ್ನಾಲಜಿ ಸಿಗುತ್ತಾ, ಸೆರಿಕಲ್ಚರ್ ಸಿಗುತ್ತಾ, ಅಗ್ರಿ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಸಿಗುತ್ತಾ, ವೆಟರ್ನರಿ ಸಿಗುತ್ತಾ, ಯಾವ ಕೋರ್ಸ್ BSc ನರ್ಸಿಂಗ್ ಸಿಗುತ್ತಾ, ಫಾರ್ಮಸಿ ಸಿಗುತ್ತಾ, ಯಾವ ಕಾಲೇಜ್ ಬೇಕು ಅದರ ಕಟ್ ಆಫ್ ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕು. ನೆಕ್ಸ್ಟ್ ಮೂಡಿಗೆರೆ ಕ್ಯಾಂಪಸ್ ಅದರದ್ದು ಒಂದು ಸ್ಕ್ರೀನ್ಶಾಟ್ ತಗೋರಿ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಹಿರಿಯೂರು ಕ್ಯಾಂಪಸ್, ಚಿತ್ರದುರ್ಗದ ಹಿರಿಯೂರು ಕ್ಯಾಂಪಸ್. ಇಲ್ಲಿ ಅಗ್ರಿಕಲ್ಚರ್ ಇದೆ, ಹಾರ್ಟಿಕಲ್ಚರ್ ಇದೆ, ಹಾರ್ಟಿಕಲ್ಚರ್ ಕಾಲೇಜ್ ಹಾರ್ಟಿಕಲ್ಚರ್ ಕೋರ್ಸಿನ ಕಟ್ ಆಫ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಬೆಂಗಳೂರು ಹಾರ್ಟಿಕಲ್ಚರ್ ಕೋರ್ಸ್ ಇದೆ. ತುಂಬಾ ಜನರಿಗೆ ಬೆಂಗಳೂರು ಇಷ್ಟ, ಯಾಕಂತಂದ್ರೆ ಬೆಂಗಳೂರಿಗೆ ಹೋಗ್ಬೇಕು ಅಂತ ಆಸೆ ಇರುತ್ತೆ. ಹಾರ್ಟಿಕಲ್ಚರ್ ಮಾಡೋರು ಬೆಂಗಳೂರಲ್ಲಿ ಆಪ್ಷನ್ ಇದೆ, ಯು ಕ್ಯಾನ್ ಗೋ ಟು ಬೆಂಗಳೂರು BSc ಹಾರ್ಟಿಕಲ್ಚರ್. ನೆಕ್ಸ್ಟ್ ಬಂದ್ಬಿಟ್ಟು ಇರುವತ್ತಿ ಶಿವಮೊಗ್ಗದ ಯೂನಿವರ್ಸಿಟಿಯಲ್ಲಿ ಬರುವಂತಹ ಹಾರ್ಟಿಕಲ್ಚರ್ ಕೋರ್ಸ್. ಇರುವತ್ತಿಯಲ್ಲಿ ಫಾರೆಸ್ಟ್ರಿ ಇದೆ, ಹಾರ್ಟಿಕಲ್ಚರ್ ಇದೆ. ಸೊ ದಿಸ್ ಇಸ್ ದ ಹಾರ್ಟಿಕಲ್ಚರ್ ಇರುವತ್ತಿ ಶಿವಮೊಗ್ಗ ಕ್ಯಾಂಪಸ್. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಆಲ್ಮೇಲ ವಿಜಯಪುರದಲ್ಲಿ ಆಲ್ಮೇಲ ಬರುತ್ತದೆ. ದಿಸ್ ಆಲ್ಮೇಲ ಕ್ಯಾಂಪಸ್ ಇದ್ರೆ UHS ಬಾಗಲಕೋಟೆ ಬರುತ್ತೆ. ಇದ್ರದ್ದು ಕಟ್ ಆಫ್ ಅನ್ನ ನಾವು ಮೆನ್ಷನ್ ಮಾಡಿದ್ದೀವಿ, ಇದನ್ನು ನೀವು ಅಬ್ಸರ್ವೇಷನ್ ಮಾಡಬಹುದು. ಆಲ್ಮೇಲ ಕ್ಯಾಂಪಸ್ ನಾವು ಒಂದು ಕಟ್ ಆಫ್ ಅನ್ನ ಹಾಕಿಲ್ಲ, ಯಾವುದು ಅಂತಂದ್ರೆ ನಿಮಗೆ ಗೊತ್ತಿದೆ. SS ಕಾಲೇಜ್ ಕಟ್ ಆಫ್ ಹಾಕಿಲ್ಲ, ಯಾಕಂದ್ರೆ ಅದರದ್ದು ಹೋದ ವರ್ಷ 3ನೇ ರೌಂಡ್ ಆದ ತಕ್ಷಣ ಅದು ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಅಥವಾ ಅದರಲ್ಲಿ ಬಿಟ್ಟಿದ್ರು, ಅದರ ಸಲುವಾಗಿ ಅದರ ಕಟ್ ಆಫ್ ಮೆನ್ಷನ್ ಮಾಡಿಲ್ಲ. ಈ ವರ್ಷ ನಿಮಗೆ 2020 ಸ್ಟಾರ್ಟಿಂಗ್ ಇಂದನೇ ಅದು ಬರುತ್ತೆ, ಗಾಬರಿ ಆಗಬೇಕು. ಈಗ ನಿಮಗೆ ತೋರಿಸಿದ್ರು ಟೋಟಲ್ ಎಲ್ಲಾ ಕಾಲೇಜಸ್ಗಳಿಗೆ ತೋರಿಸಿದೆ, ಹಾರ್ಟಿಕಲ್ಚರ್ ಎಲ್ಲ ಕಟ್ ಆಫ್ಗಳನ್ನು ತೋರಿಸಿದ್ದೀವಿ. ಸೊ ಟೋಟಲ್ ಕಾಲೇಜಸ್ಗಳು ನೀವು ನೋಡಿದ್ರಿ ಎಷ್ಟು ಕಾಲೇಜಸ್ ಇದಾವೆ ಮತ್ತು ಗೌರ್ಮೆಂಟ್ ಯಾವುದು ಪ್ರೈವೇಟ್ ಇವೆ. 12 ಗೌರ್ಮೆಂಟ್ ಕಾಲೇಜು, 1 ಪ್ರೈವೇಟ್ ಕಾಲೇಜು. BSc ಹಾರ್ಟಿಕಲ್ಚರ್ ಕೋರ್ಸ್ ಇದನ್ನು ಅಗ್ರಿ ಕೋರ್ಸ್ ತರನೇ 4 ವರ್ಷದ ಕೋರ್ಸ್ ಆಗಿರುತ್ತದೆ. ಇದನ್ನು ಸೇಮ್ ನಿಮಗೆ CET ಮತ್ತು ಪ್ರಾಕ್ಟಿಕಲ್ ಎರಡು ಮುಖಾಂತರ ಅಲಾಟ್ಮೆಂಟ್ ಆಗುತ್ತೆ. ಪ್ರಾಕ್ಟಿಕಲ್ ಬರೆದವರಿಗೆ ಇದ್ರ ಕೋಡ್ಗಳು ನೀವು ಆರಾಮಾಗಿ ಆಪ್ಷನ್ ಎಂಟ್ರಿ ಮಾಡುವಾಗ ಅಲ್ಲಿ ಕೋಡ್ ಮೆನ್ಷನ್ ಆಗಿರುತ್ತೆ. ಪ್ರಾಕ್ಟಿಕಲ್ ನೀವು ರ್ಯಾಂಕಿಂಗ್ ಚೆನ್ನಾಗಿದ್ರೆ ಪ್ರಾಕ್ಟಿಕಲ್ ಕೋಡ್ ಇರುವಂತ ಹಾರ್ಟಿಕಲ್ಚರ್ ಕಾಲೇಜಸ್ಗಳನ್ನ ಹಾಕಬೇಕು. ಅಂಡ್ CET ದವರಿಗೆ ಏನು ತೊಂದರೆ ಇಲ್ಲ, ಥಿಯರಿ ಕಾಲೇಜಸ್ ಅದೇ ಇರುತ್ತೆ, ಏನು ತೊಂದರೆ ಆಗೋದಿಲ್ಲ. ದಯವಿಟ್ಟು ಗಮನದಲ್ಲಿರಲಿ, ಆಪ್ಷನ್ ಎಂಟ್ರಿ ಮಾಡುವಾಗ ಬಹಳ ಹುಷಾರಾಗಿ ಕಾಲೇಜ್ ಕೋಡು ಕೋರ್ಸು ಅಲ್ಲಿ ಮೆನ್ಷನ್ ಆಗಿರುತ್ತೆ, ಅದನ್ನು ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಬೇಕು. ಈಗ ನಿಮಗೆ ಹಾರ್ಟಿಕಲ್ಚರ್ ಯಾವ ಕೋರ್ಸ್ ಸಿಗೋದು ನಿಮ್ಮ ರ್ಯಾಂಕಿಂಗ್ ಪ್ರಕಾರ ನಿಮ್ಮ ಕೆಟಗರಿಗೆ, ಅದನ್ನು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಏನಾದರೂ ಡೌಟ್ಗಳಿದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಆದರೆ ನನ್ನ ಒಂದು ಸಜೆಷನ್ ಏನಂತಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಆಮೇಲೆ ಡೌಟ್ಗಳನ್ನು ಕೇಳಿ, ಆಯ್ತಾ? ಸೊ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋ ಯಾವುದರ ಬಗ್ಗೆ ಬೇಕು ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾವ ಕಮೆಂಟ್ಗೆ ಜಾಸ್ತಿ ಲೈಕ್ಸ್ ಬಂದಿರ್ತವೆ ಅದರ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋನ 100% ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.